ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ನಿಮಗೆ ಗೊತ್ತಿರುವ ಹಾಗೆ ಒಂದು ಕರ್ನಾಟಕ ಜುಡಿಷರಿ ಎಕ್ಸಾಮ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲಿ ಬಹಳ ದೊಡ್ಡದಾದಂಥ ಒಂದು ಬದಲಾವಣೆ ಆಗಿದೆ. ಒಂದು ನೋಟಿಫಿಕೇಷನ್ ಬಂದಿದೆ. ಬಹಳಷ್ಟು ಜನರಿಗೆ ಇದು ಅನ್ಎಕ್ಸ್ಪೆಕ್ಟೆಡ್. ಸೊ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಇವತ್ತು ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಅಥವಾ ಆ ಎಕ್ಸಾಮ್ ಪ್ರೋಸೆಸ್ಗೆ ಅಪ್ಲೈ ಮಾಡಲಿಕ್ಕೆ ಕೊನೆ ದಿನ ಆಗಿತ್ತು. ಬಟ್ ಅದೇ ಒಂದು ಹಂತದಲ್ಲಿ, ಅದೇ ನಿಟ್ಟಿನಲ್ಲಿ ಸಂಜೆ ಒಂದು ನೋಟಿಫಿಕೇಷನ್ ಬಂತು, ಸಪ್ಲಿಮೆಂಟ್ರಿ ನೋಟಿಫಿಕೇಷನ್ ಅಂತ ಹೇಳುವಂಥದ್ದು. ಸೊ ನೀವಿಲ್ಲಿ ಕಾಣ್ಬೋದು, ಸಪ್ಲಿಮೆಂಟ್ರಿ ನೋಟಿಫಿಕೇಷನ್ ದಿ ಪೋಸ್ಟ್ ಆಫ್ ಸಿವಿಲ್ ಜಡ್ಜಸ್ ಅಂತ ಹೇಳುವಂಥದ್ದು. ಇಲ್ಲಿ ನೋಡಿ, ನೀವು ಆ ಹೈಕೋರ್ಟ್ ವೆಬ್ಸೈಟಲ್ಲಿ ನೋಡಿದರೆ ಇಲ್ಲೊಂದು ಸಪ್ಲಿಮೆಂಟ್ರಿ ನೋಟಿಫಿಕೇಷನ್ ಅಂತ ಹೇಳಿ ಇದೆ 12/3ಗೆ. ಸೊ ಅದೇನಂತ ಹೇಳಿ ನೋಡಿದರೆ, ನಮ್ಮ ಏನು ಪ್ರೊಸೆಸ್ ಇತ್ತಲ್ಲ ಇಲ್ಲಿ ತನಕ 158 ಪೋಸ್ಟ್ಗಳನ್ನು ಕರೆದಿರುವಂಥ ಈ ಒಂದು ನೋಟಿಫಿಕೇಷನ್ ಇದೆಯಲ್ಲ, ಈ ಒಂದು ನೋಟಿಫಿಕೇಷನ್ ಅದನ್ನು ಅಬೇಯನ್ಸಲ್ಲಿ ಇಟ್ಟಿದ್ದಾರೆ. ಅಬೇಯನ್ಸ್ ಅಂದರೆ ತಡೆ ಹಿಡಲಾಗಿದೆ, ಸ್ಥಗಿತಗೊಳಿಸಿದ್ದಾರೆ. ಆ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಸ್ಥಗಿತಗೊಳಿಸಲಾಗಿದೆ. ಎಲ್ಲಿ ತನಕ ಅಂದರೆ ಒಂದು ಕೇಸ್ ಇದೆ. ಯಾವ ಕೇಸ್ ಅದು? ಸುಪ್ರೀಂ ಕೋರ್ಟಲ್ಲಿ ಆಲ್ ಇಂಡಿಯಾ ಜಡ್ಜಸ್ ಅಸೋಸಿಯೇಷನ್ ಆ್ಯಂಡ್ ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಅದರ್ಸ್ ಅಂತ ಹೇಳುವಂಥ ಕೇಸ್. ಅದರಲ್ಲಿರುವಂತಹ ಕೆಲವೊಂದು IA ನಂಬರ್ಗಳ ಮೇಲೆ ಜಡ್ಜ್ಮೆಂಟ್ ಆಗೋ ತನಕ ಈ ಒಂದು ಪ್ರೊಸೆಸ್ ಅಬೇಯನ್ಸಲ್ಲಿದೆ. ಸೊ ತುಂಬ ಜನರಿಗೆ ಗೊತ್ತಿಲ್ಲ, ಯಾಕೆ IA ನಂಬರ್ ಯಾವುದು, ಇದೇನು, ಯಾವುದಕ್ಕೆ ಸ್ಟೇ ಆಗಿದೆಯಾ ಅಥವಾ ಏನು ನೆಕ್ಸ್ಟ್ ಹಂತ ಏನು ಅಂತ ಹೇಳಿ ಎಲ್ರಿಗೂ ಕನ್ಫ್ಯೂಷನ್, ಇನ್ಕ್ಲೂಡಿಂಗ್ ನಮ್ಮಿಂದ ಸಹ ಈ ಕನ್ಫ್ಯೂಷನ್ ಇದೆ. ನಮಗೂ ಕೂಡ ಕನ್ಫ್ಯೂಷನ್ ಇದೆ ಏನಕ್ಕಾಗತ್ತೆ ಅಂತ ಹೇಳಿ. ಸೊ ಅದಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ರಿಸರ್ಚ್ ಮಾಡಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಏನು ಕಾರಣಕ್ಕೆ, ಎಲ್ಲಿ ತನಕ ಈ ರೀತಿ ಒಂದು ಅನಿಶ್ಚಿತತೆ ಇದೆ. ಸೊ ಸಾವಿರಾರು ಜನ ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ದಿನ ಅಂತ ಹೇಳಿ ಬಹಳಷ್ಟು ಉತ್ಸುಕತೆಯಿಂದ ಅಪ್ಲೈ ಮಾಡ್ತಾಯಿದ್ರು. ಬಟ್ ಒಂದೇ ಒಂದು ಇಷ್ಟು ಸಣ್ಣ ನೋಟಿಫಿಕೇಷನ್ ಇಟ್ ಹ್ಯಾಸ್ ಬ್ರಾಡ್ ಸಚ್ ಅ ಮೇಜರ್ ಚೇಂಜ್. ಸೊ ಎಲ್ಲಿ ತನಕ ಹಾಗಾಗತ್ತೆ ಅಂತ ಗೊತ್ತಿಲ್ಲ. ಬಟ್ ಒಂದು ಅಸಂಪ್ಷನ್, ನಾವೊಂದು ಇದನ್ನು ಇಟ್ಕೊಂಡು ಇದನ್ನು ಸ್ಟಡಿ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಅಂದಾಜಾಗ್ಬೋದು ಏನು ಪರಿಸ್ಥಿತಿ ಇದೆ ಅಂತ ಹೇಳುವಂಥದ್ದು. ಎಸ್, ಸೊ ಇದನ್ನು ನಾವು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾನ ವೆಬ್ಸೈಟ್ ನೋಡಿದರೆ ಇದೇನು ಕಾಣ್ತವೆ? ಸೊ ಇಲ್ಲಿ ಆಲ್ ಇಂಡಿಯಾ ಜಡ್ಜಸ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳುವಂಥ ಕೇಸ್ ಇದು. ಸೊ ಅದರಲ್ಲಿ ನೀವು ಡೈಲಿ ಇದರಲ್ಲಿ ನೋಡಿದರೆ ಅದರಲ್ಲಿ ಬೇರೆ ಬೇರೆ ಆರ್ಡರ್ಸ್ಗಳು ಕಾಣ್ತವೆ. ಸೊ ಅಲ್ಲಿ ಲಾಸ್ಟ್ ಆಗಿರುವಂಥದ್ದು 4/3/2025 4/3/2025ಕ್ಕೆ ಜಡ್ಜ್ಮೆಂಟ್ ಒಂದು ಆರ್ಡರ್ ಆಗಿದೆ. ಅದೇನು, ಅದು ಬೇರೆ IA ನಂಬರ್, ಈ IA ನಂಬರ್ ಅಲ್ಲ. ನಿಮಗೆ ಗೊತ್ತಿರ್ಬೋದು, ನೆನಪಿರ್ಬೋದು, ಸ್ವಲ್ಪ ಸಮಯದ ಹಿಂದೆ ಐ ಥಿಂಕ್ ಮಾರ್ಚ್ 3-4ಕ್ಕೆ ಓಕೆ ದಿಸ್ ಇಸ್ 4, ಬಟ್ 3ನೇ ತಾರೀಕು ಐ ಥಿಂಕ್ ಇದು ಗುಜರಾತ್ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಸ್ಟೇ ಮಾಡಿತ್ತು ಸುಪ್ರೀಂ ಕೋರ್ಟ್. ಯಾಕೆ ಸ್ಟೇ ಮಾಡಿತ್ತು ಅಂತಂದರೆ, ಈ ಕೇಸಲ್ಲೇ ಮೊದಲು 3 ವರ್ಷ ಮಿನಿಮಮ್ ಪ್ರಾಕ್ಟೀಸ್ ಬೇಕು ಅಂತ ಹೇಳುವಂಥದ್ದು ಮೊದಲಿತ್ತು, ಎಂಟೈರ್ ಇಂಡಿಯಾದಲ್ಲಿತ್ತು. ಬಟ್ ಈ ಕೇಸಲ್ಲಿ ಏನು ಹೇಳಿದರು ಅಂದರೆ 2002ನೇ ಇಸ್ವಿಯಲ್ಲಿ ನೋಡಿದ್ದು 1989ನೇ ಕೇಸ್ ಅಲ್ವಾ, ಇಸ್ವಿ ಕೇಸು. ಸೊ 2002ನೇ ಇಸ್ವಿಲೇ ಈ ಕೇಸಲ್ಲಿ ಹೇಳಿದಿದ್ರು 3 ವರ್ಷದ ರಿಕ್ವೈರ್ಮೆಂಟ್ ಬೇಡ ಈಗಿನ ಲಾ ಸ್ಟೂಡೆಂಟ್ಸ್ಗಳಿಗೆ, ಜಡ್ಜ್ ಆಗಬೇಕಂದ್ರೆ ಆ 3 ವರ್ಷದ ಆ ಎಕ್ಸ್ಪೀರಿಯನ್ಸ್ ತೆಗೆದು ಹಾಕಿದರು. ಓಕೆ, ಬಟ್ ಆಮೇಲೆ ಏನಾಯಿತು, ಹಲವಾರು ಅಪೋಸಿಷನ್ ಬಂತು, ಇದೇ ಕೇಸನ್ನು ಮಾಡಿಫಿಕೇಷನ್ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಅಪ್ಲಿಕೇಶನ್ಸ್ ಹಾಕಿದ್ದಾರೆ. ಸೊ ಮೇ ಬಿ ಈ ಅಪ್ಲಿಕೇಶನ್ಸ್ಗಳು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರ್ಬೋದು. ಯಾಕೆಂತಂದರೆ ನೋಡಿ, ನಾವು 28ಗೆ ಸಂಬಂಧಪಟ್ಟ ಹಾಗೆ Supreme Court hears concerns over allowing law graduates to enter judicial service without practice as advocate. ಸೊ ಸುಪ್ರೀಂ ಕೋರ್ಟಲ್ಲಿ ಆ ಮ್ಯಾಟರ್ ಹಿಯರಿಂಗಲ್ಲಿ ಇದೆ. ಆಯಿತಾ? ಯಾವುದದು? ಇಲ್ಲಿ ಇದೇ ಕೇಸ್, ಆಲ್ ಇಂಡಿಯಾ ಜಡ್ಜಸ್ ಅಸೋಸಿಯೇಷನ್ ಅಂತ ಕೇಸ್ ಇದೆಲ್ಲ. ಸೊ ಇದು 2002, ಬಟ್ 1989 ಆ ನಂಬರ್ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಸೊ ಅದೆಲ್ಲ ಕೂಡ ಕ್ಲಬ್ ಹಾಕ್ಕೊಂಡಿರುವಂಥದ್ದು. ಆಯಿತಾ? ಸೊ ಇಲ್ಲಿ 3 ವರ್ಷದ ಪ್ರಾಕ್ಟೀಸ್ ಅಗತ್ಯತೆ ಇದೆಯಾ ಇಲ್ವಾ ಅಂತ ಹೇಳುವಂಥ ವಿಚಾರವಾಗಿ ಸುಪ್ರೀಂ ಕೋರ್ಟು ಹಿಯರಿಂಗ್ ಮಾಡಿದೆ. ಆಯಿತಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ನೋಡಿದರೆ ಈ ಕೇಸ್ 28/1 ಇಲ್ಲೂ ಕೂಡ ನಾವು ಇದನ್ನು ಕಂಪೇರ್ ಮಾಡಿದರೆ ಸುಮಾರು ಅದೇ ಡೇಟಲ್ಲಿ ನಾವು ಕಾಣ್ಬೋದು, 28 ಜನವರಿ 2025. ಸೊ ಪ್ರಾಬಬಲಿ ಆ ಒಂದು ಜಡ್ಜ್ಮೆಂಟ್ ಏನಿದೆ ಅಲ್ಲ, ಈ ಒಂದು ನಮ್ಮ IA ನಂಬರ್ಸ್ಗಳೇನಿದೆ ಅದು ಇಟ್ ಮೇ ಬಿ ರಿಗಾರ್ಡಿಂಗ್ 3 years ಮ್ಯಾಂಡೇಟರಿ ಪ್ರಾಕ್ಟೀಸ್ಗೆ ಸಂಬಂಧಪಟ್ಟ ಹಾಗೆ ಇರಬಹುದು. ಓಕೆ,
ಬಿಕಾಸ್ ಇಟ್ಸ್ ನಾಟ್ ವೆರಿ ಕ್ಲಿಯರ್, ನಮಗೂ ಯಾರಿಗೂ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ಇನ್ನೂ ವಿ ರಿಕ್ವೈರ್ ಮೋರ್ ಆ್ಯಂಡ್ ಮೋರ್ ರಿಸರ್ಚ್ ಫಾರ್ ದ್ಯಾಟ್. ಬಟ್ ಮೇಲಿಂದ ಮೇಲೆ ನೋಡಿದರೆ ಅದು 3 ವರ್ಷದ ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇದ್ದಿರ್ಬೋದು. ಅದಕ್ಕೆ ಸಂಬಂಧಪಟ್ಟ ಆರ್ಡರ್ ನೋಡಿದರೆ, ಸೊ ಇದು ಗುಜರಾತ್ ಲೇಟೆಸ್ಟ್ ಆರ್ಡ್ರ್. ಇದು ನಮ್ಮ ಗುಜರಾತ್ಗೆ ಇದು ಸಂಬಂಧಪಟ್ಟ ಹಾಗೆ ಸ್ಟೇ ಆಗಿದ್ದಕ್ಕೆ ಇಲ್ಲೇನು ಹೇಳಿದ್ದಾರೆ ನೋಡಿ, ಅದೇ ಕೇಸಲ್ಲಿ ಬೇರೆ ಐ ಎ, ಬಟ್ ನಮಗೆ ಇಲ್ಲಿ ಹೈಕೋರ್ಟ್ ಆಫ್ ಕರ್ನಾಟಕ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿರೋ ಐ ಅಲ್ಲ, ಇದು ಬೇರೆ ಐ ಎ. ಅದರಲ್ಲಿ ಇಲ್ಲಿ ಹೇಳಿರುವಂಥದ್ದು ನೋಡಿ, ದ ಕ್ವಶನ್ ಆಸ್ ಟು ವೆದರ್ ಎ ಸ್ಪೆಸಿಫಿಕ್ ನಂಬರ್ ಆಫ್ ಇಯರ್ಸ್ ಶುಡ್ ಬಿ ಪ್ರಿಸ್ಕ್ರೈಬ್ಡ್ ಆಸ್ ಅ ಮಿನಿಮಮ್ ಕ್ವಾಲಿಫಿಕೇಶನ್ ಫಾರ್ ಎನೇಬಲಿಂಗ್ ಅ ಕ್ಯಾಂಡಿಡೇಟ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ JMFC ಆ್ಯಂಡ್ ಸಿವಿಲ್ ಜಡ್ಜ್ ಈಸ್ ಪೆಂಡಿಂಗ್ ಬಿಫೋರ್ 3 ಜಡ್ಜ್ ಬೆಂಚ್ ಆಫ್ ದಿಸ್ ಕೋರ್ಟ್. ಇಟ್ಸ್ ರಿಸರ್ವ್ ಫಾರ್ ಜಜ್ಮೆಂಟ್. ಸೊ ಅದು ಜಜ್ಮೆಂಟಿಗೆ ರಿಸರ್ವ್ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಸೊ ಯಾವಾಗ ರಿಸರ್ವ್ ಆಗಿದೆ? ಸೊ ಅದು ಕೂಡ ನೋಡಿ, ನಮಗೆ ಸೇಮ್ ಐ ಎ ನಂಬರ್ಸ್ಗಳು ನಾವು ಕಾಣ್ತೇವೆ ಇಲ್ಲಿ ಕಾಣ್ತಾ ಇರೋದು ಇದೇ ಐ ಎ ನಂಬರ್ಸ್ಗಳು, ಆಯಿತಾ. ಸೊ ತುಂಬ ಐ ಎಸ್ಗಳಿರ್ತವೆ. ಐ ಎಸ್ಗಳಲ್ಲಿ ಈ ಐ ಎ ನಂಬರ್ಸ್ಗೆ ಸಂಬಂಧಪಟ್ಟ ಹಾಗೆ ಜಜ್ಮೆಂಟ್ ರಿಸರ್ವ್ ಆಗಿದೆ. ಇಲ್ಲಿ ನೋಡಿ, ಇದು 28/1/2025 ಆಗಿರುವಂತಹ ಆರ್ಡ್ರ್, ಆಯಿತಾ. ಸೊ ಈ ಐ ಎ ನಂಬರ್ಸ್ಗಳಿಗೆ ನೋಡಿ, ಜಜ್ಮೆಂಟ್ ಈಸ್ ರಿಸರ್ವ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಜಜ್ಮೆಂಟ್ ಇಸ್ ರಿಸರ್ವ್ಡ್. ಸೊ ಈ ಐ ಎ ನಂಬರ್ಸ್ಗಳ ಕಾರಣದಿಂದ ಈ ಐ ಎ ನಂಬರ್ಸ್ ಯಾವುದಿರ್ಬೋದು? ಪ್ರಾಬಬಲಿ ಮೇ ಬಿ ರಿಗಾರ್ಡಿಂಗ್ ವೆದರ್ 3 years ಮ್ಯಾಂಡೇಟರಿ ಪ್ರಾಕ್ಟೀಸ್ ಬೇಕಾ ಬೇಡವಾ ಹೇಳುವಂಥದ್ದಕ್ಕೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾಗೆ ಸಂಬಂಧಪಟ್ಟ ಹಾಗೆ ಆಗುವಂತಹ ಜಜ್ಮೆಂಟ್ ಇದು. ಓಕೆ, ಸೊ ಅದಕ್ಕೋಸ್ಕರ ಅದು ರಿಸರ್ವ್ಡ್ ಆಗಿದೆ ಜಜ್ಮೆಂಟ್. ಆದರೆ ಇನ್ನೂ ಕೆಲವೊಂದು ಮ್ಯಾಟರ್ಸ್ಗಳು, ಕನೆಕ್ಟೆಡ್ ಮ್ಯಾಟರ್ಸ್ಗಳಿರ್ತವೆ, ಬೇರೆ ಸ್ಟೇಟ್ ಗೌರ್ಮೆಂಟ್ಸ್ಗಳ ಹಿಯರಿಂಗ್ ಇರುತ್ತೆ. ಇನ್ನು ಬೇರೆ ಅಪ್ಲಿಕೇಶನ್ಸ್ಗಳು ಸಹ ಹರ್ಡ್ ಇನ್ ಪಾರ್ಟ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ, ಬೇರೆ ಹಿಯರಿಂಗ್ಸ್ ಕೂಡ ಆಗ್ತಾ ಇದೆ. ಹಾಗೂ ಲೇಟೆಸ್ಟ್ ನಾವು ನೋಡಿರುವಂಥದ್ದು ಗುಜರಾತಿಗೆ ಸಂಬಂಧಪಟ್ಟದಲ್ವಾ. ಸೊ ಅವರು ಗುಜರಾತಿಗೆ ಸಂಬಂಧಪಟ್ಟದ್ದು ಅದು ಯಾವಾಗ ಲಿಸ್ಟ್ ಆಗಿದೆ? ಅದು 18 ಮಾರ್ಚ್ಗೆ ಲಿಸ್ಟ್ ಆಗಿದೆ. ಇನ್ನು ನೆಕ್ಸ್ಟ್ ಇಟ್ ಇಸ್ ರಿಟರ್ನೇಬಲ್ ಬೈ 18/3 ಅಂತ ಇದೆ. ಹಾಗೆ ಲಿಸ್ಟ್ ನಾವು ನೋಡಿದ್ರು ಸಹ ಅದು 18/3 ಅಂತಲೇ ನಾವು ಕಾಣ್ತೇವೆ ನೋಡಿ. 18/3/2025 ನೀವು ಕೇಸ್ ಸ್ಟೇಟಸ್ ನೋಡಿದ್ರು 18/3ಗೆ ಲಿಸ್ಟ್ ಆಗಿದೆ. ಸೊ ನಮಗೆ ನೆಕ್ಸ್ಟ್ ಅಪ್ಡೇಟ್ ಮಾರ್ಚ್ 18ಕ್ಕೆ ಗೊತ್ತಾಗ್ಬೋದು. ಬಟ್ ಮೇ ಬಿ ಜಜ್ಮೆಂಟ್ ನೀಡ್ತಾರೆಲ್ಲ ಗೊತ್ತಿಲ್ಲ, ಬಿಕಾಸ್ ದಿಸ್ ಈಸ್ ಇದು ಬೇರೆ ಐ ಎ. ಇದಕ್ಕೆ ಇನ್ನೂ ಜಜ್ಮೆಂಟ್ ರಿಸರ್ವ್ಡ್ ಅಂತಲೇ ಇದೆ. ಅದಕ್ಕೆ ಕನೆಕ್ಟೆಡ್ ಬೇರೆ ಮ್ಯಾಟರ್ಸ್ಗಳು ಹಿಯರಿಂಗ್ ಆಗ್ತಾ ಇವೆ. ಓಕೆ, ಸೊ ಇಷ್ಟದಕ್ಕೆ ಏನು ಅಂತ ಹೇಳಿ ನೀವು ಕೇಳ್ಬೋದು. ಸೊ ಅದರದ್ದು ಕನ್ಕ್ಲೂಷನ್ ಏನಂತಂದರೆ, ಸೊ ಏನಾಗಿದೆ ಅಂತಂದರೆ, ಸೊ ಈ 3 ವರ್ಷದ ಪ್ರಾಕ್ಟೀಸ್ ಬೇಕಾ ಬೇಡ ಹೇಳುವಂಥದ್ದು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇರೋ ಕಾರಣಕ್ಕೆ ಈಗ ನಮ್ಮ ರಾಜ್ಯದಲ್ಲೂ ಸಹ 3 ವರ್ಷ ಪ್ರಾಕ್ಟೀಸ್ ಮ್ಯಾಂಡೇಟರಿ ಇರಲಿಲ್ಲ. ಒಂದು ವೇಳೆ ಪ್ರಾಕ್ಟೀಸ್ ಮ್ಯಾಂಡೇಟರಿ ಅಂತ ಮಾಡಿಬಿಟ್ರೆ ಸುಪ್ರೀಂ ಕೋರ್ಟ್, ಆವಾಗ ಏನಾಗುತ್ತೆ, ಮತ್ತು ಕನ್ಫ್ಯೂಷನ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಅದು ಅಬೆಯನ್ಸಲ್ಲಿ ಇಟ್ಟಿದ್ದಾರೆ, ಆ ಪ್ರೋಸೆಸ್ಗಳೆಲ್ಲ ಸ್ಥಗಿತ ಮಾಡಿದ್ದಾರೆ. ಸೊ ವಿ ಮೇ ಹ್ಯಾವ್ ಟು ವೇಟ್ ಮಾಡದೆ ಬೇರೆ ಆಪ್ಷನ್ ಇಲ್ಲ. ಬಟ್ ಪ್ಯಾನಿಕ್ ಆಗಬೇಡಿ ಯಾರು. ಆಲ್ರೆಡಿ ಮ್ಯಾಟರೆಲ್ಲ ಹಿಯರಿಂಗ್ ಆಗಿದೆ. ಇಷ್ಟು ಸಂಬಂಧಪಟ್ಟ ಐ ಎ ಎಸ್ಗಳ ಮೇಲೆ ಆಲ್ರೆಡಿ ಜಜ್ಮೆಂಟಿಗೆ ರಿಸರ್ವ್ ಮಾಡಿದ್ದಾರೆ. ಇನ್ನು ಜಜ್ಮೆಂಟ್ ಬರೋದನ್ನು ಬಾಕಿ ಇದೆ. ಅದು ಆ ಕೇಸ್ ಇನ್ನು ಮಾರ್ಚ್ 18ಕ್ಕೆ ಲಿಸ್ಟ್ ಆಗಿದೆ. ಆ ದಿನವೇ ಜಜ್ಮೆಂಟ್ ಬರುತ್ತೆ ಅಂತ ಅಲ್ಲ, ಬಟ್ ಲಿಸ್ಟ್ ಆಗಿದೆ. ನಮಗೆ ಫರ್ದರ್ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ವಿ ಹ್ಯಾವ್ ಟು ಕಂಟಿನ್ಯೂಸ್ಲಿ ಈ ಕೇಸನ್ನು ನಾವು ಫಾಲೋ ಮಾಡಬೇಕು, ನೆಕ್ಸ್ಟ್ ಏನಾಗತ್ತೆ ಅಂತ ಹೇಳುವಂಥದ್ದು, ಆಯಿತಾ. ಸೊ ನೋಡಿ, ಕೇವಲ ನೀವಷ್ಟೇ ಅಲ್ಲ, ಗುಜರಾತ್ ಅವರು ಪಾಪ ಜನವರಿ 30ಕ್ಕೆ ನೋಟಿಫೈ ಮಾಡಿದರು. ಮಾರ್ಚ್ 3ಕ್ಕೆ ಐ ಥಿಂಕ್ ಮಾರ್ಚಲ್ಲೇ ಯಾವುದೋ ಒಂದು ಎಕ್ಸಾಮ್ ಇತ್ತು ಅವರಿಗೆ, ಆಯಿತಾ. ಸೊ ಗುಜರಾತಿಗೆ ಸಂಬಂಧಪಟ್ಟಾಗೆ 18/3ಕ್ಕೆ ಏನು ಆ ಕೇಸ್ ಅಂತ ಹೇಳಿ ನೆಕ್ಸ್ಟ್ ಇದು ಫರ್ದರ್ ಇದು ಗೊತ್ತಾಗತ್ತೆ. ಸೊ ನಾವು ಅಲ್ಲಿ ತನಕ ನೋಡಿ ಆಮೇಲೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಏನಾಗತ್ತೆ ಅಂತ ಹೇಳಿ. ಸೊ ಯಾರ್ಯಾರು ಅಪ್ಲೈ ಮಾಡಿದ್ದೀರಿ, ಸೊ ಗಾಬರಿ ಆಗಬೇಡಿ. ಒಂದು ವೇಳೆ 3 ವರ್ಷ ಅಂತ ಮಾಡಿದರೂ ಸಹ ಇಟ್ ಮೇ ರಿಕ್ವೈರ್ ಲೈಕ್ ಟೂ ಮಚ್ ಆಫ್ ಇನ್ನೂ ಇರಬೇಕಾಗತ್ತೆ, ಪ್ರೋಸೆಸ್ಗಳಿವೆ. ಅದು 3 ವರ್ಷ ಬೇಡ ಅಂತಾದರೂ ಸಹ ಆವಾಗ ಇದನ್ನೇ ಕಂಟಿನ್ಯೂ ಮಾಡಬಹುದು. ಓಕೆ, ಸೊ ಇನ್ನೂ ಮಿನಿಮಮ್ ಒಂದು ತಿಂಗಳಂತೂ ಸ್ವಲ್ಪ ಮಟ್ಟಿಗೆ ನಾವು ಕನ್ಫ್ಯೂಷನ್ ಇರಬೇಕಾಗತ್ತೆ. ಹಾಗಂತ ಹೇಳಿ ನೀವೇನು ನಿಮ್ಮ ಜೀವನನೇ ಮುಗಿದೋಯಿತು, ಎಕ್ಸಾಮಿನ ಏನು ಮಾಡೋದು, ಕರೆಯೋದಿಲ್ಲ ಅಂತ ಹೇಳಿ ಹಾಗೆ ಅಂದ್ಕೊಳ್ಬೇಡಿ. ಈ 1 ತಿಂಗಳು ಒಳ್ಳೆ ಓದುವಂಥ ಟೈಮ್ ಅಂತ ತಿಳ್ಕೊಳ್ಳಿ. 1 ತಿಂಗಳಂದರೆ ನಾನು ಜಸ್ಟ್ ಒಂದು ಟೆಂಟೇಟಿವ್ಲಿ ಹೇಳಿದ್ದು, ಇದೇ ನಿಜ ಅಂತ ತಿಳ್ಕೊಳ್ಬೇಡಿ. ಮತ್ತೊಂದು ಹೇಳ್ತೇನೆ ನೋಡಿ, ಎಷ್ಟೋ ಸಲ ನಾವು ಯೂಟ್ಯೂಬಲ್ಲಿ ಚೆಕ್ ಮಾಡ್ತೇವೆ ಅಥವಾ ವೆಬ್ಸೈಟಲ್ಲಿ ಚೆಕ್ ಮಾಡ್ತೇವೆ ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್ ಅಂತ ಹೇಳಿ. ಸೊ ಅದು ಈಗ AI ಬೇಸ್ಡ್ ಕೂಡ ಕೆಲವೊಂದು ಡೇಟ್ಸ್ಗಳನ್ನು ತೋರಿಸತ್ತೆ. ಸೊ ಅದು ಯಾವುದು ನಿಜ ಅಲ್ಲ, ನಂಬಬೇಡಿ ಅದನ್ನು. ಓಕೆ,
ಈಗ ಸದ್ಯಕ್ಕೆ ಕರೆಂಟ್ಲಿ, ಆಮೇಲೆ ಬೇಕಿದ್ರೆ ಅದು ಆ್ಯಕ್ಚುಲ್ ನೋಟಿಫಿಕೇಷನ್ ಡೇಟನ್ನು ಕೊಡ್ಬೋದು. ಬಟ್ ಈಗ ಯಾವ ನೋಟಿಫಿಕೇಷನಲ್ಲೂ ಸಹ ನಿಮಗೆ ಮಾರ್ಚ್ 5ಕ್ಕೆ, ಮೇ 18ಕ್ಕೆ, ಮೇ 30ಕ್ಕೆ ಎಕ್ಸಾಮು, ಜೂನ್ 5ಕ್ಕೆ ಎಕ್ಸಾಮ್ ಅಂತ ಹೇಳಿ ಕೊಟ್ಟರೆ ಅದು ದ್ಯಾಟ್ಸ್ ನಾಟ್, ಅದು ಜಸ್ಟ್ ಸರ್ಚ್ ಬೇಸಿಸ್ ಮೇಲೆ ಒಂದು ರ್ಯಾಂಡಮ್ ಆಗಿ ಕೊಡ್ತಾ ಇರುವಂಥದ್ದು ಆ ರಿಸಲ್ಟ್. ಸೊ ಕನ್ಫ್ಯೂಷನ್ ಆಗಬೇಡಿ. ದಿಸ್ ಇಸ್ ದ ಅಫಿಷಿಯಲ್ ಜಡ್ಜ್ಮೆಂಟ್, ಅಫಿಷಿಯಲ್ ವೆಬ್ಸೈಟಿನ ಒಂದು ಆರ್ಡ್ರನ್ನು ನಾನು ನಿಮಗೆ ತೋರಿಸಿ ಹೇಳ್ತಾ ಇರುವಂಥದ್ದು. ಸೊ ಬೇರೆ ಯಾವುದೇ ಒಂದು ಸುಳ್ಳು ಮಾಹಿತಿ, ಅಪಪ್ರಚಾರ ಈ ಥರ ಆಗ್ತಾ ಇದ್ದರೆ ಫಿಲಿಮ್ಸ್ ಡೇಟ್ ಹೀಗಾಯ್ತಂತೆ, ಫಿಲಿಮ್ಸ್ ಡೇಟ್ ಹೀಗಾಯ್ತಂತ ಹೇಳಿ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಬಿಕಾಸ್ ಈಗ ನಾವು ಈಗ ಕಾಮನ್ ಅದು, ಯಾಕೆಂದರೆ ಯಾವತ್ತೂ ಪಾಪ ಪೋಸ್ಟ್ ಮಾಡಿರ್ತಾರೆ. ಬಟ್ ಅದು ಈಗ ಲೈಕ್ ನಿಮಗೆ ವಿಸಿಬಿಲಿಟಿ ಇರುತ್ತೆ. ಫಾರ್ ಬೆಸ್ಟ್ ಎಕ್ಸಾಂಪಲ್ ನನ್ನ ವೀಡಿಯೋನೇ ಹೇಳ್ತೇನೆ. ನಾನು ಇವತ್ತು ಬೆಳಗ್ಗೆ ಅಷ್ಟೇ ಫಿಲಿಮ್ಸ್ ಡೇಟ್ ಯಾವಾಗ ಆಗ್ಬೋದು, ಫಿಲಿಮ್ಸ್ ಮೇ ಬಿ ಮೇ 5 ಹಾಗೆ ಆಗ್ಬೋದು ಅಂತ ಹೇಳಿ ಒಂದು ಜಸ್ಟ್ ಅನಾಲಿಸಿಸ್ ಪ್ರೆಡಿಕ್ಷನ್ ಥರ ಮಾಡಿದ್ವಿ. ಸೊ ಅದೇ ವಿಡಿಯೋ ನಿಮಗೆ ಮುಂದೆ ಕಾಣ್ಬೋದು, ಆಯಿತಾ. ಸೊ ಕನ್ಫ್ಯೂಷನ್ ಆಗ್ಲಿಕ್ಕೆ ಹೋಗಬೇಡಿ. ಅದು ಮೊದಲು ಮಾಡಿರೋದಾಗಿತ್ತು, ಈ ನೋಟಿಫಿಕೇಷನ್ ಬರೋಕ್ಕಿಂತ ಮೊದಲಾಗಿತ್ತು. ಸೊ ಕಾನ್ಫ್ಲಿಕ್ಟ್ ಇದ್ದರೆ ಯು ಇಗ್ನೋರ್ ದ್ಯಾಟ್ ಆ್ಯಂಡ್ ಪ್ಲೀಸ್ ಫಾಲೋ ದಿಸ್ ವಿಡಿಯೋ. ಈ ವಿಡಿಯೋಲಿ ಹೇಳಿರುವಂಥ ಮಾಹಿತಿಯನ್ನು ಫಾಲೋ ಮಾಡಿ, ಆಯಿತಾ. ಎಸ್. ಸೊ ಇದ್ರದ್ದು ಅಲ್ಟಿಮೇಟ್ ಇದೇನಂತ ಅಂದರೆ, ಕೇವಲ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ವೆಸ್ಟ್ ಬೆಂಗಾಲಲ್ಲೂ ಸಹ ಹಾಗೆ ಆಗಿದೆ ಅಂತ ಹೇಳಿ ಇವತ್ತಷ್ಟೇ ಒಂದು ಮಾಹಿತಿ ಬಂದಿದೆ. ವೆಸ್ಟ್ ಬೆಂಗಾಲಿದು ನೋಡಿ, ನೋ ಸಿವಿಲ್ ಜಡ್ಜಸ್ ಅಪಾಯಿಂಟೆಡ್ ಇನ್ ಬೆಂಗಾಲ್ ಸಿನ್ಸ್ 2021 ಬ್ಯಾಚ್. ಯಾಕೆಂದರೆ 2023 ಎಕ್ಸಾಮ್ ಕರೆದಿದ್ರಂತೆ. ಬಟ್ ಸ್ಟಿಲ್ ಅದು ಕೂಡ ಸ್ಟೇ ಹಾಕಿದ್ದಾರೆ. ಎಕ್ಸಾಮ್ ಪಾಸ್ ಸಹ ಆಗಿದ್ರು ಕಾಣುತ್ತೆ. ಅಪಾಯಿಂಟ್ಮೆಂಟ್ ಆರ್ಡರ್ ಬರೋದೊಂದು ಬಾಕಿ ಇತ್ತು, ಫೈನಲ್ ಲಿಸ್ಟೆಲ್ಲ ಆಗಿತ್ತು. ಬಟ್ ಸ್ಟಿಲ್ ಏನಾಗಿದೆ ಅವರಿಗೆ. ಸೊ ಈಗ ಆಗತ್ತೆ ಕೆಲವೊಂದು, ಈಗ ನಮಗೆ ಬೇರೆ ಬೇರೆ ಗೌರ್ಮೆಂಟ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಈ ಕನ್ಫ್ಯೂಷನ್ಸ್ಗಳು ಅಥವಾ ಅತಂತ್ರ ಸ್ಥಿತಿ ಆಗತ್ತೆ. ಬಟ್ ಅದಕ್ಕೆ ಹೆದರಬಾರ್ದು, ಓದ್ತಾ ಹೋಗಿ. ನೀವು ನಿಮ್ಮ ಮಾಹಿತಿಯನ್ನು ಅಥವಾ ನಾಲೆಜನ್ನು ಬೆಳೆಸ್ಕೊಳ್ತಾ ಹೋಗಿ ಆ ಟೈಮಲ್ಲಿ. ಯಾಕೆಂದರೆ ಆಮೇಲೆ ನಿಮಗೆ ಟೈಮ್ ಸಿಗಲಿಕ್ಕಿಲ್ಲ. ಇಮಿಡಿಯೇಟ್ ಕರೆದುಬಿಡ್ತಾರೆ, ಇಮಿಡಿಯೇಟ್ ಎಕ್ಸಾಮ್ ಮಾಡಿಬಿಡ್ತಾರೆ. ಆವಾಗ ಟೈಮ್ ಇರೋದಿಲ್ಲ. 15 ದಿನದಲ್ಲಿ, ಮುಂಚೆ ಆದರೆ ಒಂದು 45 ದಿನ ಆದರೂ ಕೊಡ್ತಿದ್ರು ನಾವು, ಆಮೇಲೆ 15 ದಿನ 10 ದಿನದಲ್ಲಿ ಎಕ್ಸಾಮ್ ಕರೆದು ಮುಗಿಸ್ಬಿಡ್ತಾರೆ. ಸೊ ಆವಾಗ ನಿಮಗೆ ಸುಮ್ಮನೆ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗ ಪ್ರತಿದಿನ ಎಕ್ಸಾಮ್ ಇದೆ ಅಂತಲೇ ತಿಳ್ಕೊಳ್ಳಿ. ಎಕ್ಸಾಮ್ ಮಾಡಲೇಬೇಕಾ ಈ ವರ್ಷ ಅಥವಾ ಮುಂದಿನ ವರ್ಷ ಮಾಡಲೇಬೇಕಾ? ಯಾಕಂದರೆ ಕೇವಲ ಕರ್ನಾಟಕ ಸ್ಟೂಡೆಂಟ್ಸ್ಗಳ ಭವಿಷ್ಯ ಮಾತ್ರ ಅಲ್ಲ, ಎಷ್ಟೋ ರಾಜ್ಯಗಳದ್ದು ನೋಟಿಫಿಕೇಷನ್ ಪೆಂಡಿಂಗಲ್ಲಿದೆ ಅಥವಾ ಕರೆದಿದ್ದಾರೆ. ಬಟ್ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಲಿಲ್ಲ. ಹೀಗೆ ಒಂದು 5-6 ರಾಜ್ಯಗಳದ್ದು ನೋಟಿಫಿಕೇಷನ್ ಇದೆ. ಬಟ್ ಅಬೇನ್ಸ್ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿಲ್ಲ. ನಮ್ಮ ಕರ್ನಾಟಕದಲ್ಲಾಗಿದೆ, ಗುಜರಾತಲ್ಲಾಗಿದೆ. ಹಾಗೆ ಬೇರೆ ರಾಜ್ಯಗಳು ಕೂಡ ಅದನ್ನೇ ಫಾಲೋ ಮಾಡಬಹುದು. ಸೊ ಅದಕ್ಕೋಸ್ಕರ ಹೇಳ್ತಿರುವಂಥದ್ದು, ನೀವಷ್ಟೇ ಅಲ್ಲ, ನಿಮ್ಮ ಜೊತೆ ಲಕ್ಷಾಂತರ ವಿದ್ಯಾರ್ಥಿಗಳಿರ್ಬೋದು, ಅವರಿಗೂ ಕೂಡ ಅಫೆಕ್ಟ್ ಆಗ್ತಾ ಇದೆ. ಸೊ ಸುಪ್ರೀಂ ಕೋರ್ಟ್ ಕೂಡಲೇ ಜಡ್ಜ್ಮೆಂಟ್ ಮಾಡ್ಬೋದು. ಸೊ ತುಂಬ ಈ ಕಾಯುವಿಕೆ ಅಂತ ಇರಲಿಕ್ಕಿಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಎಕ್ಸಾಮಿಗೆ ಟೈಮ್ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ, ಸರಿಯಾಗಿ ಓದಿ, ಇನ್ನೂ ನಿಮ್ಮ ಒಂದು ನಾಲೆಜನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಇದಕ್ಕೆ ಸಂಬಂಧಪಟ್ಟ ಕೋರ್ಸಸ್ಗಳು, ಮಾಹಿತಿಗಳು ಅದೆಲ್ಲ ಕೂಡ ನಮ್ಮ ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿದೆ. ಸೊ ಅದನ್ನು ಚೆಕ್ ಮಾಡಿ ನೋಡ್ಬೋದು. ಹಾಗೆ ಬೇರೆ ಡೌಟ್ಸ್ ಇದ್ದರೆ ಇಲ್ಲಿ 9036201870 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಯಾವುದೇ ರೀತಿಯ ಒಂದು ಯೋಚನೆ, ಆಲೋಚನೆ, ಭಯ, ಆತಂಕ ಇಲ್ಲದೆ ಆರಾಮಾಗಿ ಎಕ್ಸಾಮ್ಗೆ ಓದಿ. ಯಾವಾಗ ನೋಟಿಫಿಕೇಷನ್ ಬರುತ್ತೋ ಆವಾಗ ಎಕ್ಸಾಮ್ಗೆ ಬರೀ. ಓಕೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿ ತನಕ ನಮಸ್ತೆ, ಧನ್ಯವಾದಗಳು.